ಎಸ್ ಇವತ್ತು ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ಪಬ್ಲಿಕ್ ಟಿವಿ 187 ಕೋಟಿ ಹಗರಣದಲ್ಲಿ ಹೊಸ ವಿಚಾರಗಳು ಆಚೆ ಬಂದಿದೆ. ದಾಖಲೆಯ ಸಮೇತವಾಗಿ ಸಾಕ್ಷಿಗಳ ಸಮೇತವಾಗಿ ನಿಮ್ಮ ಮುಂದೆ ಇವತ್ತು ಪಬ್ಲಿಕ್ ಟಿವಿ ಸುದ್ದಿಯನ್ನ ಅನಾವರಣವನ್ನ ಮಾಡ್ತಾ ಇದ್ದೀವಿ. ಈಗ ಮತ್ತೊಂದಿಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ. ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ, ಮಾಜಿ ಸಚಿವರು. ಆದ್ರೆ ಇಡೀ ಪ್ರಕರಣದ ರೂವಾರಿನೇ ಅವರು ಅನ್ನುವಂಥದ್ದನ್ನ, ಮಾಸ್ಟರ್ ಮೈಂಡೇ ಅವರು ಅನ್ನುವಂಥದ್ದನ್ನ ಈಗಾಗಲೇ ರಿಮೈಂಡ್ ಕಾಪಿಯಲ್ಲಿ ಇಡಿ ಹೇಳಿದೆ. ಹಗರಣ ಮುಚ್ಚಲು ಮಾಜಿ ಮಂತ್ರಿ ನಾಗೇಂದ್ರ ಷಡ್ಯಂತ್ರವನ್ನ ಮಾಡಿದ್ದಾರೆ. ಕಾರಿನಲ್ಲೇ ಮೀಟಿಂಗ್ ಅನ್ನ ಮಾಡಿದ್ರು ನಾಗೇಂದ್ರ ಅನ್ನುವಂತ ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಸೊ ನನ್ನ ಹೆಸರನ್ನ ಹೇಳಬೇಡಿ ಅಂತ ತಾಕೀತನ್ನ ಕೂಡ ಮಾಡಿದ್ರಂತೆ. ಇಡಿ ಸಲ್ಲಿಸಿರುವಂತ ರಿಮೈಂಡ್ ಕಾಪಿಯಲ್ಲಿ ಇದು ಉಲ್ಲೇಖವಾಗಿದೆ. ಸೊ ಇದ್ಯಾವುದು ಕೂಡ ಊಹಾಪೋಹದಲ್ಲ, ಯಾವುದೇ ಮಾಹಿತಿಗಳ ಆಧಾರದ ಮೇಲೆ ಹೇಳ್ತಾ ಇರುವಂತದ್ದಲ್ಲ. ರಿಮೈಂಡ್ ಕಾಪಿಯಲ್ಲಿ ಇಡಿ ಸಲ್ಲಿಸಿರುವಂತಹ ಮಾಹಿತಿ ಇದು. ಸೊ ಅದರಲ್ಲಿ ಸ್ಪಷ್ಟವಾಗಿ ಕೋರ್ಟ್ಗೆ ಇದನ್ನ ಸಲ್ಲಿಕೆಯನ್ನ ಮಾಡಿದರೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಇದೆಲ್ಲದಕ್ಕೂ ಕೂಡ ರೂವಾರಿ ನಾಗೇಂದ್ರ ಅವರು ಅಂತ ಹೇಳಿ, 187 ಕೋಟಿ ಹಗರಣದ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿ. ಆರಂಭದಲ್ಲಿ ತಮಗೇನೂ ಗೊತ್ತೇ ಇಲ್ಲ, ಇದರಲ್ಲಿ ಏನೋ ಆಗ್ಬಿಟ್ಟಿದೆ, ಅದೆಲ್ಲವೂ ಕೂಡ ವಾಪಸ್ ಪಡಿತೀವಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ರು ನಾಗೇಂದ್ರ ಅವರು. ಈಗ ಬಟ್ ಅವರೇ ರೂವಾರಿ ಅನ್ನುವಂಥದ್ದನ್ನ ಇಡಿ ಹೇಳ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರಗೆ ಎಲ್ಲವೂ ಕೂಡ ಗೊತ್ತಿತ್ತು ಅನ್ನುವಂಥದ್ದು ರಿಮೈಂಡ್ ಕಾಪಿಯಲ್ಲಿ ಹೇಳ್ತಾ ಇರೋದು. ನಾಗೇಂದ್ರ ಆಜ್ಞೆಯ ಮೇರೆಗೆನೆ 187 ಕೋಟಿ ಹಣವನ್ನ ಲಪಟಾಯಿಸಲಾಗಿದೆ. ಎಲ್ಲಿ ಹೋಯಿತು ಅನ್ನೋದು ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾವ್ಯಾವ ಹಣ, ಎಷ್ಟೆಷ್ಟು ಹಣ ಯಾರ್ಯಾರಿಗೆ ಹೋಗಿದೆ ಅಂತ. ಇಡೀ ಷಡ್ಯಂತ್ರದ ಹಿಂದೆ ನಾಗೇಂದ್ರ ಪಾತ್ರವಿದೆ ಅಂತ ಹೇಳಿ, ಇಡೀ ಷಡ್ಯಂತ್ರ ಏನಿದೆ ಇದರಲ್ಲಿ ನಾಗೇಂದ್ರ ಅವರ ಪಾತ್ರನೇ ಇದೆ ಅಂತ ಹೇಳಿ ಇಡಿ ಕೋರ್ಟ್ನಲ್ಲಿ ಸಲ್ಲಿಸಿರುವಂತ ರಿಮೈಂಡ್ ಕಾಪಿಯಲ್ಲಿ ಈಗ ಹೇಳಿದ್ದಾರೆ. ವಸಂತನಗರದಿಂದ MG ರೋಡ್ ಶಾಖೆಗೆ ಅಕೌಂಟ್ ಅನ್ನ ಶಿಫ್ಟ್ ಮಾಡಿಸಿದ್ದೇ ನಾಗೇಂದ್ರ ಅವರು ಅನ್ನುವಂಥದ್ದು. ಇದು ಕೂಡ ರಿಮೈಂಡ್ ಕಾಪಿಯಲ್ಲಿರುವಂತಹ ಅಂಶ. ವಸಂತನಗರದಿಂದ MG ರೋಡ್ ಶಾಖೆಗೆ ಅಕೌಂಟ್ ಅನ್ನ ಶಿಫ್ಟ್ ಮಾಡಿಸ್ತಾರೆ. ಯಾಕೆ? ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆಯನ್ನ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ನೋಡೋಣ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆಯನ್ನ ಮಾಡ್ತಾರೆ ನಾಗೇಂದ್ರ ಅವರು. ನಿಗಮದ ಮಾಜಿ MD ಪದ್ಮನಾಭ, ನಾಗೇಂದ್ರ ಆಪ್ತರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಹಣವನ್ನು ಹೇಗೆ ಲಪಟಾಯಿಸಬೇಕು, ಹೇಗೆ ಹಂಚ್ಕೊಬೇಕು, ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಹೇಗೆ ಹಣವನ್ನು ಎಗರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯಲ್ಲಿ ನೆಕ್ಕುಂಟಿ ನಾಗರಾಜ್ ಹಾಗೂ ನಾಗೇಶ್ವರ ರಾವ್ ಕೂಡ ಭಾಗಿಯಾಗ್ತಾರೆ. ಇವರಿಬ್ಬರು ಕೂಡ ನಾಗೇಂದ್ರ ಅವರ ಆಪ್ತರು ಅನ್ನೋದನ್ನು ಗಮನಿಸಬೇಕಾದಂತಹ ವಿಚಾರ. ಶಾಂಗ್ರಿಲಾ ಹೋಟೆಲ್ ಸಭೆಯಲ್ಲಿ ಸಂಚನ್ನು ರೂಪಿಸ್ತಾರೆ ನಾಗೇಂದ್ರ ಆ್ಯಂಡ್ ಟೀಮ್. ಈ ಸಂಚಿನ ರೀತಿಯಲ್ಲಿಯೇ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಅದಾದ ಮೇಲೆ ಹಂತ ಹಂತವಾಗಿ ಹಣವನ್ನು ಲಪಟಾಯಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಚಂದ್ರಶೇಖರನ್ ಆತ್ಮಹತ್ಯೆಯಿಂದ ಇದೆಲ್ಲವೂ ಕೂಡ ಬಹಿರಂಗವಾಗಿದೆ. ಸೊ ಹಾಗಿದ್ದಾಗ ಮುಂದೇನಾಯಿತು? RBL ಬ್ಯಾಂಕ್ನಲ್ಲಿ 18 ನಕಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ. ದುಡ್ಡನ್ನು ಲಪಟಾಯಿಸೋಕ್ಕೋಸ್ಕರ ಏನೆಲ್ಲ ಸರ್ಕಸ್ ಅನ್ನ ಮಾಡಿದ್ದಾರೆ ಅನ್ನೋದು ನೋಡಿ. ಅದರಲ್ಲಿ ಯಶಸ್ವಿನೂ ಆಗಿದ್ದಾರೆ, ಬಟ್ ಆಮೇಲೆ ತಗಲಾಕೊಂಡಿದ್ದಾರೆ. ಅದು ಯಾಕೆ? ಪಾಪ ಅವನು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರ್ದಿಟ್ಟ ಅಂತೇಳಿ. ಇಲ್ಲದೆ ಇದ್ದಿದ್ರೆ ಇದನ್ನು ಯಾಮಾರಿಸಿ ಪಂಗನಾಮ ಹಾಕಿ ಕಳಿಸೋರು ಇವರು. ಹೈದರಾಬಾದ್ನ ಬಂಜಾರ್ ಹಿಲ್ಸ್ನಲ್ಲಿರುವಂಥ RBL ಬ್ಯಾಂಕ್ನಲ್ಲಿ ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ. ಆ ಬ್ರಾಂಚ್ನಲ್ಲಿ 18 ನಕಲಿ ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ. ಯೂನಿಯನ್ ಬ್ಯಾಂಕ್ನಿಂದ 18 ಅಕೌಂಟ್ಗೆ ಕೋಟಿ ಹಣ ವರ್ಗಾವಣೆ ಆಗುತ್ತೆ. 4 ಕೋಟಿ, 5 ಕೋಟಿ, 6 ಕೋಟಿ ಈ ಥರ ವರ್ಗಾವಣೆಯನ್ನು ಮಾಡಿದ್ದಾರೆ. ST ಅಭಿವೃದ್ಧಿ ಹಣದ ಫಲಾನುಭವಿಯೇ ನಾಗೇಂದ್ರ ಹಾಗೂ ಆಪ್ತರು. ಯಾರಾಗಬೇಕಾಗಿತ್ತು ಫಲಾನುಭವಿ? ಆ ಸಮುದಾಯದ ಬಡವರು ಆಗಬೇಕಾಗಿತ್ತು ಫಲಾನುಭವಿಗಳು. ಆದರೆ ಸಚಿವರೇ ಫಲಾನುಭವಿಗಳಾಗ್ಬಿಟ್ರು, ಅವರ ಆಪ್ತರೇ ಇದಕ್ಕೆ ಫಲಾನುಭವಿಗಳಾಗ್ಬಿಟ್ರು. ಎಷ್ಟು? ಕೋಟಿ. ಜನಕ್ಕೆ ಮಾತ್ರ 1000 ಲೆಕ್ಕ. ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯಿಂದ ಹಗರಣ ಬಹಿರಂಗವಾಗುತ್ತೆ. ಆತ್ಮಹತ್ಯೆ ಆಗಿರ್ಲಿಲ್ಲ ಅಂದ್ರೆ ಈ ಪ್ರಕರಣ ಮುಚ್ಚಿ ಹಾಕ್ತಾ ಇದ್ರು. ಈ ದುಡ್ಡು ಅಷ್ಟಕ್ಕಷ್ಟೇ ಮುಗಿದು ಹೋಗಿರೋದು ಕಥೆ. ಇನ್ನೂ ಯಾವ್ಯಾವ ಹಗರಣಗಳಿದಾವೋ, ಇನ್ನೂ ಯಾವ್ಯಾವ ರೀತಿಯಲ್ಲಿ ಯಾಮಾರಿಸಿದ್ದಾರೋ ಯಾರಿಗ್ ಗೊತ್ತು. ಮೇ 23ರಂದೇ ಹಣ ವರ್ಗದ ಬಗ್ಗೆ ನಾಗೇಂದ್ರಗೆ ಅಧಿಕಾರಿಗಳ ಮಾಹಿತಿಯನ್ನ ಕೊಡ್ತಾರೆ. ಹಿಂಗಾಗಿದೆ ಅಂತ ಹೇಳಿ. ಅದಕ್ಕೆ ನಾಗೇಂದ್ರ ಹೇಳ್ತಾರೆ, ಎಲ್ಲ ಹಣ ಹಿಂತಿರುಗಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆಯನ್ನ ಕೂಡ ಕೊಡ್ತಾರಂತೆ. ಎಲ್ಲಿಂದ? ಮತ್ತಿನ್ನೆಲ್ಲೋ ಲೂಟಿ ಹೊಡೆದು ಹಾಕಬೇಕಾ ದುಡ್ಡಿಗೆ ಅಷ್ಟೇ. ಜನ ಕಟ್ಟು ತೆರಿಗೆ, ನಾವು ಹೊಡಿತೀವಿ ಲೂಟಿ ಅಂತ. ಹಾಗಾಗಿ ಅದರ ಜೊತೆಗೇನೆ ಕಾರ್ನಲ್ಲಿ ಮೀಟಿಂಗ್ ಮಾಡಿದ್ರು, ಹೆಸರು ಹೇಳದಂತೆ ತಾಕೀತು ಮಾಡಿದ್ರು ಅನ್ನುವಂತಹ ವಿಚಾರ ಕೂಡ ಪೊಲೀಸರ ಇಡಿ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮೇ 29ರಂದು ಕಾರ್ನಲ್ಲಿಯೇ ಮೀಟಿಂಗ್ ಮಾಡಿದ್ರು ಮಾಜಿ ಸಚಿವ ನಾಗೇಂದ್ರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. KIADB
ಜೊತೆಗೆ ಏರೋಸ್ಪೇಸ್ ಪಾರ್ಕ್ನಲ್ಲಿ ರಾತ್ರಿ 8 ಗಂಟೆಗೆ ಮೀಟಿಂಗ್ ಆಗಿರುತ್ತೆ. ಈ ಹಣವನ್ನು ಹೇಗೆ ವರ್ಗಾಯಿಸಬೇಕು, ಹೇಗೆ ನುಂಗಿ ನೀರು ಕುಡಿಬೇಕು, ಅದಾದಮೇಲೆ ಹೇಗೆ ಎಸ್ಕೇಪ್ ಆಗಬೇಕು ಅಂಥೇಳಿ ನಾಗೇಂದ್ರ, ಮಾಜಿ ಎಂ ಡಿ ಪದ್ಮನಾಭ್, ಆರೋಪಿ ನೆಕ್ಕುಂಟಿ ನಾಗರಾಜ್ ಇವರೆಲ್ಲರೂ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ, ಸಂಘಟನೆಯ ಯಶೋಧಮ್ಮ ಕೂಡ ಇದರಲ್ಲಿ ಭಾಗಿಯಾಗಿರೋದು ಇಡಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾರೂ ಕೂಡ ತನ್ನ ಹೆಸರನ್ನು ಹೇಳದಂತೆ ಈ ಸಂದರ್ಭದಲ್ಲಿ ನಾಗೇಂದ್ರ ತಾಕೀತು ಮಾಡ್ತಾರೆ. ನಿಮ್ಮೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ನನ್ನ ಹೆಸರು ಹೊರಗೆ ಬಂದರೆ ಅಧಿಕಾರ ಹೋಗುತ್ತೆ, ಮತ್ತೆ ಕಷ್ಟ ಆಗುತ್ತೆ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಯಾರೂ ಇಲ್ಲದಂತಾಗುತ್ತೆ ಅನ್ನುವಂತಹ ಸೂಚನೆ ಕೂಡ ಪಾಸ್ ಮಾಡ್ತಾರೆ. ಅಧಿಕಾರದಲ್ಲಿದ್ದರೆ ಮಾತ್ರ ನಿಮ್ಮ ರಕ್ಷಣೆಯನ್ನು ನಾನು ಮಾಡಲಿಕ್ಕೆ ಸಾಧ್ಯ, ಹಾಗಾಗಿ ನೀವೆಲ್ಲರೂ ಕೂಡ ನನ್ನ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂತಹ ಸೂಚನೆ ಮೀಟಿಂಗ್ನಲ್ಲಿ ಪಾಸ್ ಆಗುತ್ತೆ. ನನ್ನ ಹೆಸರು ಹೊರಬರದಂತೆ ನೋಡ್ಕೊಳ್ಬೇಕು ಅಂಥೇಳಿ ಒಂದು ಫರ್ಮಾನನ್ನು ಹೊರಡಿಸ್ತಾರೆ ಆ ಮೀಟಿಂಗ್ನಲ್ಲಿ. ಇದೇ ನಾಗೇಂದ್ರ ಅವರು ಬಹುಕೋಟಿ ಹಣ ದೋಚಿದ್ದೇ ನಾಗೇಂದ್ರ ಅನ್ನೋದು ರಿಮ್ಯಾಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿರುವಂಥದ್ದು. ನಾಗೇಂದ್ರ ಹೇಳಿದ್ದಕ್ಕೆ ಅಕೌಂಟ್ಗಳನ್ನು ತೆರೆದಿದ್ವಿ ಅಂಥೇಳಿ ಸಿಬ್ಬಂದಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ಮನೆ ಮೇಲೆ ಇಡಿ ರೇಡ್ ವೇಳೆ ಇದಕ್ಕೆ ಪೂರಕವಾದ, ಇದಕ್ಕೆ ಇಂಬು ಕೊಡುವಂತಹ ಹಲವು ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿರುವಂಥದ್ದು. ಈ ಮೂಲಕ ಈ ಪ್ರಕರಣದ ರೂವಾರಿ ನಾಗೇಂದ್ರ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಈ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು, ಅಲ್ಲಾಗಿರುವಂತಹ ಅಕ್ರಮಗಳು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ವಿಸ್ತರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ರಿಮ್ಯಾಂಡ್ ಕಾಪಿಯಲ್ಲಿ ನಿಜಕ್ಕೂ ಇರುವಂತಹ ಅಂಶಗಳೇನು, ಇದು ಹೇಗೆ ನಾಗೇಂದ್ರ ಅವರಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆನ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾಗೇಂದ್ರ ಅವರು ಈ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನನ್ನ ಭಾಗಿ ಇಲ್ಲ, ನಾನು ಯಾರಿಗೂ ಕೂಡ ಹಣವನ್ನು ಕೂಡ ಕೊಟ್ಟಿಲ್ಲ ಮತ್ತು ಯಾರ ಬಳಿಯೂ ಕೂಡ ನಾನು ಹಣವನ್ನು ಪಡ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಇಡಿ ಅಧಿಕಾರಿಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರೋಂಥದ್ದು. ಆದರೆ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಇದೆಲ್ಲ ಕೂಡ ಸಂಪೂರ್ಣವಾಗಿ ಬಯಲಾಗಿದೆ. ಯಾಕೆಂದರೆ 18 ನಕಲಿ ಅಕೌಂಟ್ಗಳನ್ನು ಮಾಡಲಿಕ್ಕೆ ನಾಗೇಂದ್ರ ಅವರೇ ಮಾಸ್ಟರ್ ಮೈಂಡ್ ಆಗಿದ್ದಂಥದ್ದು. ಅದಾದ ನಂತರ ಯಾವ್ಯಾವ ರೀತಿಯಲ್ಲಿ ಹಣವನ್ನು ವಹಿವಾಟನ್ನು ಮಾಡಬೇಕು ಮತ್ತು ಯಾರ್ಯಾರಿಗೆ ಹಣವನ್ನು ಕಳಿಸ್ಕೊಡ್ಬೇಕು, ಜೊತೆಗೆ ಯಾವ ರೀತಿ ಯಾವ ಮಾರ್ಗಗಳನ್ನು ಅನುಸರಿಸಬೇಕು, ಜೊತೆಗೆ ನನ್ನ ಹೆಸರು ಬರದೇ ಇರೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಆತ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾವಾಗ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ 23ನೇ ತಾರೀಕು ಅಧಿಕಾರಿಗಳು ಅಂದರೆ ಚಂದ್ರಶೇಖರ್ ಕೂಡ ಇದ್ರು ಅನ್ನೋದ್ರ ಬಗ್ಗೆ ಅಂದ್ರೆ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂಥದ್ದು. ಪದ್ಮನಾಭ್, ಚಂದ್ರಶೇಖರ್ ಇವರೆಲ್ಲರೂ ಕೂಡ ಈ ಬಗ್ಗೆ ಅಕೌಂಟ್ ವಹಿವಾಟು ಏನಾಗ್ತಾ ಇದೆ ಮತ್ತು ಇದರಿಂದ ನಾವು ಸಿಕ್ಬೀಳ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಭಯದಿಂದ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಹಣ ಏನಿತ್ತು, ನಿಗಮದ ಹಣ ಏನಿತ್ತು, ಹಣವನ್ನು ವಾಪಸ್ ತರುವಷ್ಟು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಯಾವಾಗ ಆತ್ಮಹತ್ಯೆ ಆಗುತ್ತೆ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಆಗುತ್ತೆ, ಆತ್ಮಹತ್ಯೆ ಆದ ತಕ್ಷಣವೇ ಮತ್ತೊಂದು ಮೀಟಿಂಗನ್ನು ಏನು ಏರೋಸ್ಪೇಸ್ ಪಾರ್ಕ್ ಏನಿತ್ತು ಅಲ್ಲಿ ಒಂದು ಮೀಟಿಂಗನ್ನು ಮಾಡುವಂಥದ್ದು. ಆ ಮೀಟಿಂಗನ್ನು ಮಾಡೋ ಸಂದರ್ಭದಲ್ಲಿ ನಾಗೇಂದ್ರ ಅವರ ಸಂಬಂಧಿ ಮುರಳೀಕೃಷ್ಣ, ನೆಕ್ಕುಂಟಿ ನಾಗರಾಜ್ ಅಂದರೆ ಅವರ ಅತ್ಯಾಪ್ತ ಮತ್ತು ದಲಿತ ಸಂಘಟನೆಯ ಒಬ್ಬರು ಯಶೋಧಮ್ಮ ಅಂತೇಳಿ ಅವರೆಲ್ಲರೂ ಕೂಡ ನಾಗೇಂದ್ರ ಅವರ ಕಾರಲ್ಲೇ ಕೂತ್ಕೊಂಡು ಒಂದು ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗನ್ನು ಮಾಡಿ ಈಗ ಪ್ರಕರಣ ಏನೋ ಹೊರಗಡೆ ಬಂದ್ಬಿಟ್ಟಿದೆ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟನ್ನು ಕೂಡ ಬರೆದಿದ್ದಾರೆ. ಈಗ ಹೊರಗಡೆ ಬಂದ ಬಳಿಕ ಎಲ್ಲರೂ ಸಿಕ್ಬೀಳ್ತೀವಿ, ನೀವು ಯಾರೇ ಸಿಕ್ಬಿದ್ರು ಕೂಡ ನನ್ನ ಹೆಸರನ್ನ ಹೇಳಬೇಡಿ ಮತ್ತು ನನ್ನ ಹೆಸರನ್ನ ಉಲ್ಲೇಖವನ್ನು ಮಾಡಬೇಡಿ, ನಾನು ಅಧಿಕಾರದಲ್ಲಿದ್ದರೆ ನಿಮ್ಮನ್ನ ಬಿಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಅದನ್ನು ಬಿಟ್ಟು ನಾನೇನಾದರೂ ಬಂಧನಕ್ಕಾದ್ರೆ ನೀವು ಎಲ್ಲರೂ ಕೂಡ ಸಿಕ್ಕಾಕೊಳ್ತೀರಿ, ಯಾರೂ ಕೂಡ ಈ ಪ್ರಕರಣದಿಂದ ಈಚೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಭಯವನ್ನು ಹುಟ್ಟಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ನಾಗೇಂದ್ರ ಆ ಮೀಟಿಂಗ್ ನಲ್ಲಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಸಿಕ್ಕಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.